ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಸದ್ಯ ಮೈಸೂರಿನಲ್ಲಿ ಏನೋ ಕಿಡ್ನಾಪ್ ಆಗಿದ್ದಂತಹ ಫಿನಾನ್ಷಿಯರ್ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿ ಲೋಕೇಶ್ ಎಂಬಾತನ ರಕ್ಷಣೆ ಮಾಡುವಲ್ಲಿ ಮೈಸೂರಿನ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ಮಾಡಿ ಸದ್ಯ ಯಶಸ್ವಿಯಾಗಿರುವಂಥದ್ದು. ಇನ್ನು ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ನೀವಿನ್ನೂ ನಮ್ಮ ನ್ಯೂಸ್ 18 ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತೋದನ್ನು ಕೂಡ ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಸದ್ಯ ಮೈಸೂರಿನಲ್ಲಿ ಏನು ಕಳೆದ 6ನೇ ತಾರೀಕು ರಾತ್ರಿ 8 ಗಂಟೆಗೆ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರ್ತಕ್ಕಂಥ ಹಾಗೂ ಫಿನಾನ್ಷಿಯರ್ ಆಗಿದ್ದಂಥ ಲೋಕೇಶ್ ಎಂಬಾತನನ್ನು ಪರಿಚಿತ ಸಂತೋಷ್ ತನ್ನ ಒಂದು ತಂಡವನ್ನು ಕಟ್ಕೊಂಡು ಕಿಡ್ನ್ಯಾಪ್ ಮಾಡಿದ್ದ. ಅಲ್ಲದೆ ಸುಮಾರು 1 ಕೋಟಿ ರೂಪಾಯಿ ಹಣಕ್ಕೂ ಕೂಡ ಡಿಮ್ಯಾಂಡ್ ಇಟ್ಟಿದ್ದ. ಸದ್ಯ ಈ ಗ್ಯಾಂಗನ್ನು ಕೇವಲ 4 ಗಂಟೆಗಳಲ್ಲಿ ಅರೆಸ್ಟ್ ಮಾಡುವ ಮುಖಾಂತರ ಮೈಸೂರಿನ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿರ್ತಾರೆ. ಏನು ಮೈಸೂರಿನಲ್ಲಿ ಮೂಲತಃ ಏನು ಈ ಲೋಕೇಶ್ ಇರ್ತಾರೆ, ಇವರು ರಿಯಲ್ ಎಸ್ಟೇಟ್ ಉದ್ದಿಮೆಯನ್ನು ಮಾಡ್ತಾ ಇರ್ತಾರೆ. ಅಲ್ಲದೆ ಸಣ್ಣ ಪುಟ್ಟ ಒಂದಷ್ಟು ಫಿನಾನ್ಷಿಯರ್ ಕೆಲಸ ಕೂಡ ಮಾಡ್ತಾ ಇರ್ತಾರೆ. ಅಂದರೆ ಸಾಕಷ್ಟು ಜನರಿಗೆ ಒಂದಷ್ಟು ಹಣಕಾಸಿನ ನೆರವನ್ನು ಸಹ ನೀಡ್ತಾ ಇರ್ತಾರೆ. ಆದ್ದರಿಂದ ಏನು ಕಳೆದ 4 ತಿಂಗಳ ಹಿಂದಷ್ಟೇ ಸಂತೋಷ್ ಎಂಬಾತ ಇವರಿಗೆ ಪರಿಚಯ ಆಗಿರ್ತಾರೆ. ಮೂಲತಃ ಮಂಡ್ಯ ಜಿಲ್ಲೆಯವನಾದ ಈತ ಲೋಕೇಶ್ನೊಂದಿಗೆ ಸ್ನೇಹವನ್ನು ಕೂಡ ಮಾಡ್ಕೊಂಡಿರ್ತಾನೆ. ಈತ ಗಾರೆ ಕೆಲಸ ಹಾಗೂ ಪೇಂಟಿಂಗ್ ಕೆಲಸವನ್ನು ಮಾಡ್ತಾ ಇರ್ತಾರೆ. ಲೋಕೇಶ್ ಅವರು ರಿಯಲ್ ಎಸ್ಟೇಟ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ 4 ತಿಂಗಳ ಹಿಂದೆ ಅಷ್ಟೇ ಪರಿಚಯ ಆಗಿರುತ್ತೆ. ಅಲ್ಲದೆ ಸಣ್ಣ ಪುಟ್ಟ ಹಣದ ವ್ಯವಹಾರವನ್ನು ಕೂಡ ಈತ ಅವರೊಟ್ಟಿಗೆ ಮಾಡಿರ್ತಾನೆ. ಅಲ್ಲದೆ ಲೋಕೇಶ್ನ ಏನು ಫಿನಾನ್ಷಿಯರ್ ಇದ್ದಾರೆ, ಇವ್ರ ಜೊತೆ ಸಾಕಷ್ಟು ಹಣದ ವ್ಯವಹಾರ ಇದೆ, ಇವರು ಸಾಕಷ್ಟು ಹಣವನ್ನು ಮಾಡಿದ್ದಾರೆ ಅಂತೇಳಿ ಒಂದು ಮಾಸ್ಟರ್ ಪ್ಲಾನನ್ನು ಮಾಡ್ತಾನೆ. ಲೋಕೇಶ್ ಅವರು ಎಲ್ಲೆಲ್ಲಿ ಓಡಾಟ ಮಾಡ್ತಾರೆ, ಎಲ್ಲೆಲ್ಲಿ ಹಣಕಾಸು ವ್ಯವಹಾರವನ್ನು ಇಟ್ಕೊಂಡಿದ್ದಾರೆ ಹಾಗೂ ಅವರು ದಿನಾಲೂ ಕೂಡ ಎಲ್ಲೆಲ್ಲಿ ಓಡಾಡ್ತಾರೆ ಎಂಬ ನಿಟ್ಟಿನಲ್ಲಿ ಕಳೆದ 15 ದಿನಗಳಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಅಲ್ಲದೆ ಲೋಕೇಶ್ ಅವರ ಚಲನವಲನಗಳ ಕುರಿತು ಕೂಡ ಮಾಹಿತಿಯನ್ನು ಕಲೆ ಹಾಕಿ ತನ್ನದೇ ಗ್ರಾಮದ ಸ್ನೇಹಿತರನ್ನು ಕರೆದುಕೊಂಡು ಒಂದು ಗುಂಪನ್ನು ರಚನೆ ಮಾಡ್ತೇನೆ. ನಾನು ಈ ರೀತಿಯಾಗಿ ಒಬ್ಬರನ್ನ ಗಮನಿಸ್ತಾ ಬರ್ತಾ ಇದ್ದೀನಿ, ಅವ್ರ ಹತ್ರ ಸಾಕಷ್ಟು ಹಣ ಇದೆ, ಅವ್ರನ್ನ ಕಿಡ್ನಾಪ್ ಮಾಡಿ ನಾವು 1 ಕೋಟಿಗೆ ಬೇಡಿಕೆ ಇಡೋಣ, ಅಲ್ಲದೆ ಒಬ್ಬೊಬ್ರಿಗೂ 20 ಲಕ್ಷ ರೂಪಾಯಿ ಹಣ ಸಿಗುತ್ತೆ ಅಂತೇಳಿ ಒಂದು ಪ್ಲಾನನ್ನು ರೂಪಿಸ್ತಾರೆ. ಆ ಪ್ಲಾನ್ ಪ್ರಕಾರ ಏನು 6ನೇ ತಾರೀಕು ಲೋಕೇಶ್ ಅವರು ಮೈಸೂರಿನ ಹೆರಿಟೇಜ್ ಕ್ಲಬ್ನಿಂದ ಹೊರ ಬಂದಂಥ ಸಂದರ್ಭದಲ್ಲಿ ಅಂದರೆ ಕರೆಯನ್ನು ಮಾಡ್ತಾನೆ. ಅವರು ಮಾತಾಡ್ತಾ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಮೊದಲೇ ಪ್ಲಾನ್ ಪ್ರಕಾರ ಒಂದು ಟಾಟೋ ಸುಮೋವನ್ನು ಆ ರೋಡ್ ರಸ್ತೆಯ ಸಂಧಿಯಲ್ಲಿ ನಿಲ್ಲಿಸಿರ್ತಾರೆ. ಅಲ್ಲಿಗೆ ಲೋಕೇಶ್ ಬರ್ತಿದ್ದಂತೆಯೇ ಕಣ್ಣಿಗೆ ಖಾರದ ಪುಡಿ ಹಚ್ಚಿ ಅವ್ರನ್ನ ಕಾರ್ನೊಳಗೆ ಏನೋ ಎತ್ತಾಕಿಕೊಳ್ಳಲು ಪ್ರಯತ್ನ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಲೋಕೇಶ್ ಓಡಿ ಹೋಗ್ತಾರೆ. ಪಕ್ಕದ ರಸ್ತೆಗೆ ಅಟ್ಟಾಡಿಸಿಕೊಂಡು ಹೋದಂಥ ಈ 5 ಜನ ಆರೋಪಿಗಳೇನಿದ್ದಾರೆ ಇವರು ಅವ್ರನ್ನ ಕಾರ್ಗೆ ಹತ್ತಿಸ್ಕೊಂಡು ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಕಾರಿನಿಂದ ಅಂದರೆ ಲೋಕೇಶ್ ಅವರ ಒಂದು ಸ್ಲಿಪ್ಪರ್ ಸಹ ಕೆಳಗೆ ಬೀಳುತ್ತೆ. ಅಲ್ಲದೆ ಅಲ್ಲಿ ಖಾರದ ಪುಡಿ ಎರಚಿದಂತಹ ಏನಿದೆ ಈ ಪ್ರಕರಣವು ಕೂಡ ಅಲ್ಲಿ ಅಂದರೆ ಖಾರದ ಪುಡಿಯೆಲ್ಲ ರಸ್ತೆ ಮೇಲೆ ಚೆಲ್ಲಾಡಿರುತ್ತೆ. ಸಾಕಷ್ಟು ಸಾರ್ವಜನಿಕರಿಗೆ ಇಲ್ಲೇನೋ ಆಗ್ತಾ ಇದೆ ಅಂತ ಕೂಡ ಅನಿಸುತ್ತೆ. ಅವ್ರನ್ನ ಕಿಡ್ನಾಪ್ ಮಾಡಿದ ಬಳಿಕ ಒಂದು ಮೆಸೇಜ್ ಸಹ ಲೋಕೇಶ್ ಕುಟುಂಬಕ್ಕೆ ಹೋಗುತ್ತೆ. ಇಷ್ಟು ಹಣವನ್ನು ಕೊಟ್ಟು ನಿಮ್ಮ ಗಂಡನನ್ನು ಬಿಡ್ತೀನಿ, ಇಲ್ಲ ಅಂತಂದರೆ ಬಿಡೋದಿಲ್ಲ ಅನ್ನುವಂತೆ ಈ ಅಪಹರಣಕಾರರು ಏನಿದೆ ಇವರು ಒಂದು ಸಂದೇಶವನ್ನು ಕಳಿಸ್ತಾರೆ. ಕೂಡಲೇ ಭಯಭೀತರಾದ ಲೋಕೇಶ್ ಪ್ರಶ್ನೆ ಇದೆ ಒಂದಷ್ಟು ಅಮೌಂಟನ್ನು ಸಹ ಅರೇಂಜ್ ಮಾಡಲಿಕ್ಕೆ ಮುಂದಾಗ್ತಾರೆ. ಅಲ್ಲದೆ 30 ಲಕ್ಷ ಹಣವನ್ನು ಸಹ ರೆಡಿ ಮಾಡಿರ್ತಾರೆ. ಆದರೆ 1 ಕೋಟಿ ಹಣವನ್ನು ಹೊಂದಿಸೋಕೆ ಆಗೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ಭಯದಿಂದ ಏನು ಮಾಡ್ತಾರೆ, ಆ ಸ್ಥಳೀಯ ವಿಜಯನಗರ ಪೊಲೀಸ್ ಠಾಣೆಗೆ ದೂರನ್ನು ಸಹ ಕೊಡ್ತಾರೆ. ದೂರನ್ನು ಆಧರಿಸಿದಂಥ ಪೊಲೀಸರು ತಕ್ಷಣ ಎಚ್ಚೆತ್ತುಕೊಂಡು CCTV ಫುಟೇಜ್ಗಳನ್ನ ಗಮನಿಸ್ತಾರೆ. ಅಲ್ಲದೆ 4 ತಂಡಗಳನ್ನ ರಚನೆ ಮಾಡಿ ಈ ಟಾಟಾ ಸುಮೋ ಏನಿತ್ತು ಇದು ಎಲ್ಲೆಲ್ಲ ಮಾರ್ಗಗಳ ಮೂಲಕ ಹೋಯಿತು ಅಲ್ಲೆಲ್ಲವೂ ಕೂಡ ಚೆಕ್ಕನ್ನು ಮಾಡಿ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕುತ್ತೆ. ಕೇವಲ ಕಿಡ್ನ್ಯಾಪ್ ಆದ 4 ಗಂಟೆಗಳಲ್ಲಿ ಇವರ ವೆಹಿಕಲ್ ಮೂವ್ಮೆಂಟ್ ಏನಿದೆ ಹಾಗೂ ಫೋನ್ ಸಂಪರ್ಕ ಏನಿದೆ ಇದು KR ನಗರದ ಅಂಪಾಪುರ ಬಳಿ ಇರೋದು ಟ್ರ್ಯಾಕ್ ಆಗುತ್ತೆ. ಅಲ್ಲದೆ ಅವರ ಪತ್ನಿಯೂ ಕೂಡ ಒಂದು ಮೆಸೇಜನ್ನು ಕೊಡ್ತಾರೆ, ಹಣವನ್ನು ತೆಗೆದುಕೊಂಡು ಬರ್ತೀವಿ ಅಲ್ಲೇ ಇರಲಿಕ್ಕೆ ಹೇಳಿ ಎನ್ನುವ ಮೂಲಕ ಪ್ಲಾನ್ ಪ್ರಕಾರ ಪೊಲೀಸರು ಒಂದು ಯೋಜನೆಯನ್ನು ರೂಪಿಸ್ತಾರೆ. ಹಣವನ್ನು ಕೊಡುವ ನೆಪದಲ್ಲಿ ಏನು ಲೋಕೇಶ್ನ ಒತ್ತೆಯಾಳಾಗಿ ಇರಿಸ್ಕೊಂಡಿದ್ದಂಥ ಆರೋಪಿ ಸಂತೋಷ್ ಹಾಗೂ ಇನ್ನಿತರ ಸ್ನೇಹಿತರು ಏನಿರ್ತಾರೆ ಆ ಗ್ಯಾಂಗನ್ನು ಸೆರೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ಅಲ್ಲದೆ ಯಾವುದೇ ರೀತಿಯಲ್ಲೂ ಸಹ ಲೋಕೇಶ್ಗೆ ಒಂದು ಕಿಂಚಿತ್ತು ಗಾಯ ಆಗದಂಥ ನಿಟ್ಟಿನಲ್ಲಿ ವಾಪಸ್ ಅವ್ರನ್ನ ಮರಳಿ ಮನೆಗೆ ಕರ್ಕೊಂಬಂದು ಬಿಡುವಲ್ಲಿ ಮೈಸೂರಿನ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. 6ನೇ ತಾರೀಕು ವಿಜಯನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಿಡ್ನಾಪ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಲೋಕೇಶ್ ಅಂತ ಹೇಳಿ ಅಲ್ಲಿ ಏನು ವಾಸ ಇರ್ತಾರೆ ಅವ್ರನ್ನ ಕಿಡ್ನ್ಯಾಪ್ ಮಾಡಿರ್ತಾರೆ ಅಂತ ಹೇಳಿ ಅವ್ರ ಹೆಂಡತಿ ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಅವತ್ತಿನ ದಿನ ಅವರು ಯೂಶ್ವಲಿ ಲೇಟಿಗೆ ಬರೋರು. ಅವತ್ತು 8:15ಗೆ ಬರ್ತೀವಿ, ನಾವು ಮದುವೆಗೆ ಹೋಗಬೇಕಿತ್ತು, ಮದುವೆಗೆ ಹೋಗೋಣ ಅಂತ ಹೇಳಿ ಅವ್ರ ಹೆಂಡತಿಗೆ ಫೋನ್ ಮಾಡಿ ಹೇಳಿರ್ತಾರೆ 8:15ಗೆ ಬರ್ತೀನಿ ಅಂತ. ಬಟ್ ಅವರು ಮನೆಗೆ ಬಂದಿಲ್ಲ ಅಂದಾಗ ಅವರು ಫೋನ್ ಟ್ರೈ ಮಾಡಿದಾಗ ಅವ್ನ ಫೋನ್ ಸ್ವಿಚ್ ಆಫ್ ಬರುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ಅವರು ಬಂದು ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಈ ರೀತಿಯಲ್ಲೆಲ್ಲ ಹುಡುಕ್ತಾರೆ, ಫ್ರೆಂಡ್ಸ್ ಜೊತೆ ಎಲ್ಲ ಹುಡುಕ್ಬಿಟ್ಟು ಆಮೇಲೆ ಮನೆಗೆ ಬಂದಿಲ್ಲ ಅವರ ಯಜಮಾನರು ಅಂತ ಹೇಳಿದಾಗ ನಾವು ಅದನ್ನು
ಪ್ಲೇಸ್ ಆಫ್ ವಿಸಿಟ್ಗೆ ಸೀನ್ ಆಫ್ ಕ್ರೈಮ್ಗೆ ಹೋಗ್ತೀವಿ. ಅಲ್ಲಿ ಖಾರದ ಪುಡಿ ಎಲ್ಲ ಬಿದ್ದಿರುತ್ತೆ, ಮತ್ತು ಅವ್ನ ಬೈಕ್ ಏನಿರುತ್ತೆ ಬುಲೆಟ್ ಬೈಕು ಅಲ್ಲೇ ಇರುತ್ತೆ. ನಮಗೆ ಅವಾಗ ಗೊತ್ತಾಗುತ್ತೆ ಯಾರೋ ಕರ್ಕೊಂಡು ಹೋಗಿರ್ಬೋದು, ಫೋರ್ಸ್ಫುಲಿ ಕರ್ಕೊಂಡು ಹೋಗಿರ್ಬೋದು ಅಂತ ಹೇಳಿ. ಸೊ ಬೇಸ್ಡ್ ಆನ್ ದಟ್ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಅವ್ರ ಪರಿಚಯ ಇರೋರೆ, ಯಾರಾದರೂ ಪರಿಚಯ ಇರೋರು ಒಂದು 2-3 ಜನ ಕರ್ಕೊಂಡು ಹೋಗಿರ್ಬೋದು ಅಂತ ಹೇಳಿ. ಸ್ವಲ್ಪ ಹೊತ್ತು ಆದಮೇಲೆ ಅವ್ರಿಗೆ ಒಂದು ವಾಯ್ಸ್ ನೋಟ್ ಬರುತ್ತೆ, ಈ ರೀತಿ ನಾನು ಲೇಟಿಗೆ ಬರ್ತೀನಿ, ಟೆನ್ಷನ್ ಏನು ಮಾಡ್ಕೊಳ್ಳೋದು ಬೇಡ, ನಾನು 11 ಗಂಟೆ ಮೇಲೆ ಮನೆಗೆ ಬರ್ತೀನಿ ಅಂತ ಹೇಳಿ ಅವನು ಒಂದು ವಾಯ್ಸ್ ನೋಟ್ ಕಳಿಸಿರ್ತಾನೆ. ಅದಾದಮೇಲೆ ಅವರು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಇನ್ನೊಂದು ಫ್ರೆಂಡ್ಗೆ ಒಂದು ಫೋನ್ ಬರುತ್ತೆ, ಈ ರೀತಿ ದುಡ್ಡಿಗೆ ಡಿಮಾಂಡ್ ಮಾಡ್ತಾರೆ ಅವರು, 15 ಲಕ್ಷ ಕೊಡಿ, 20 ಲಕ್ಷ ಕೊಡಿ ಅಂತ ಹೇಳಿ. ಆಗ ಯಾರಿಗೆ ಫೋನ್ ಮಾಡಿರ್ತಾರೆ ಅವ್ರ ಥ್ರೂ ನಾವು ಅದನ್ನು ಟ್ರ್ಯಾಕ್ ಮಾಡಿಕೊಂಡು ನೋಡಿದಾಗ ಅವರು KR ನಗರ ಹಂಪಾಪುರ ಮುಂದೆ ಅದು ವೆಹಿಕಲ್ ಇರುತ್ತೆ. ನಮಗೆ CCTV ಬೇಸ್ಡ್ ಆನ್ CCTV ಆಗಿರ್ಬೋದು, ಬೇರೆ ಟೆಕ್ನಿಕಲ್ ಎವಿಡೆನ್ಸಿಂದ ನಮಗೆ ಗೊತ್ತಾಗುತ್ತೆ ಅದು ಟಾಟಾ ಸುಮೋದಲ್ಲಿ ಅವರು ಹೋಗಿದ್ದಾರೆ, ಒಂದು ಹೈರ್ ಮಾಡ್ಕೊಂಡು ಟಾಟಾ ಸುಮೋದಲ್ಲಿ ಅಂತ. KR ನಗರದಿಂದ ನಾವು ಅವ್ರಿಗೆ ಅರೆಸ್ಟ್ ಮಾಡಿಕೊಂಡು ಬರ್ತೀವಿ. 5 ಜನ ಅರೆಸ್ಟ್ ಆಗಿದ್ದಾರೆ ಈ ಕೇಸಲ್ಲಿ. ಅದರಲ್ಲಿ ಯಾರು ಮೇಯ್ನ್ ಸಂತೋಷ್ ಅಂತ ಹೇಳಿ A1 ಇದ್ದಾರೆ, ಅವ್ರಿಗೆ ಪರಿಚಯ ಇರ್ತಾರೆ, ಲಾಸ್ಟ್ 3 ಮಂತ್ಸಿಂದ ಪರಿಚಯ ಇರ್ತಾರೆ. ಇವರು ಏನೋ ವಿಕ್ಟಿಮ್ ಇದ್ದಾರೆ, ಅವ್ರ ಹತ್ರ ದುಡ್ಡು ಜಾಸ್ತಿ ಇದೆ ಅಂತ ಅವ್ರ ಭಾವನೆಯಿಂದ ಅವ್ನಿಗೆ ಅದು ಕರ್ಕೊಂಡು ಹೋಗಿರ್ತಾರೆ. ಬಟ್ 5 ಜನನ ನಾವು ವಿತಿನ್ ಫ್ಯೂ ಅವರ್ಸ್ ಅವ್ರನ್ನ ಯಾವುದೇ ಅವ್ರಿಗೇನು ತೊಂದರೆ ಆಗಲಾರ್ದಂಗೆ, ಏನೂ ಹರ್ಟ್ ಆಗಿಲ್ಲ, ಅವ್ರನ್ನ ನಾವು ಕರ್ಕೊಂಡು ಬಂತು. ಲೋಕೇಶ್ ಅವರು ಹೇಳೋ ಪ್ರಕಾರ ಅವರು ಫಿನಾನ್ಸ್ ಮತ್ತು ರಿಯಲ್ ಎಸ್ಟೇಟಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಅವರು 3 ತಿಂಗಳ ಹಿಂದೆ ಸ್ನೇಹಿತರು, ಅವರು ಒಂದೇ ಕಡೆ ಎಲ್ಲ ಭೇಟಿಯಾಗಿರ್ತಾರೆ. ಸೊ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ, ನೀನೇನು ಕೆಲಸ ಮಾಡ್ತೀಯ, ನಾನೇನು ಕೆಲಸ ಮಾಡ್ತೀನಿ ಅಂತ. ಅವನು ದುಡ್ಡಿದೆ ಅಂತ ಹೇಳಿರ್ತಾನೆ ಅಂತ ಇವರು ಹೇಳ್ತಾರೆ, ಜಾಸ್ತಿ ದುಡ್ಡಿತ್ತು ಅವನ ಹತ್ರ, ಅದಕ್ಕೆ ಇದು ಕೆಲಸ ಮಾಡಿದ್ವಿ ಅಂತ ಹೇಳಿ. ಅಂದರೆ ಕೇವಲ ಪರಿಚಯ ಆಗದ 4 ತಿಂಗಳಲ್ಲಿ ಹಣದ ಆಸೆಗೆ ಬಿದ್ದಂತಹ ಸಂತೋಷ್ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಈ ರಿಯಲ್ ಎಸ್ಟೇಟ್ ಉದ್ಯಮಿ ಹಾಗೂ ಫಿನಾನ್ಷಿಯರ್ ಏನಿದ್ದಾರೆ ಲೋಕೇಶ್, ಇವ್ರನ್ನ ಕಿಡ್ನಾಪ್ ಮಾಡಿ ಹಣವನ್ನು ವಸೂಲಿ ಮಾಡಬೇಕು ಅಂತಿದ್ದಂಥ ಪ್ಲಾನನ್ನು ಪೊಲೀಸರು ವಿಫಲಗೊಳಿಸಿರುವಂಥದ್ದು. ಅಲ್ಲದೆ ಏನು ಲೋಕೇಶ್ ಕುಟುಂಬಕ್ಕೆ ಒಂದು ಖುಷಿಯ ವಿಚಾರ ಅಂತಂದರೆ ಯಾವುದೇ ರೀತಿಯಲ್ಲೂ ಏನೂ ಆಗದಂತೆ ಅವ್ರನ್ನ ಮರಳಿ ಮನೆಗೆ ಸೇರಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.